ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಅಭಿಷೇಕ್ ಅಂತ ನಮ್ಮ ಹೆಸರು. ಹಾಂ. ನಾವು ರಾಮಪುರ, ನಮ್ಮ ರಾಮಪುರ ಗ್ರಾಮ ಇದು. ಮೆಕ್ಕೆಜೋಳ ಬೆಳೆದಿದ್ದೀವಿ. ಯುನಿಸಮ್ ಕಂಪ್ನಿದು ಚೆನ್ನಾಗಿದೆ, ಇಳುವರಿ ಚೆನ್ನಾಗಿ ಬರ್ಬೋದು ಅಂತ ಇದು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ತುಂಬ ಕಾಳಾಗಿದ್ದಾವೆ, ಚೆನ್ನಾಗಿದೆ. ಯುನಿಸಮ್ ಕಂಪ್ನಿ ಓಕೆ. ನೆಕ್ಸ್ಟ್ ಯಾರನ್ನ ರೈತರು ಯೂಸ್ ಮಾಡೋದಕ್ಕೆ ಮಾಡ್ಬೋದು, ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ದೀನಿ. ಯಾರು ಕೊಟ್ರ ನಿಮಗೆ ಬೀಜ? ಇವರು ಬೀಜ ಕೊಟ್ಟಿರೋದು ಮಾಂತೇಶ್ ಅಂತಂತೇಳಿ ರಾಮಪುರ ಅನ್ನದಾತ ಟ್ರೇಡರ್ಸು. ಹಾಂ. ಈ ಸರಿ ಹೊಸದು ಇದು ಕೊಟ್ಟಿದ್ದಾರೆ, ಇದು ಟೆಸ್ಟ್ ಮಾಡೋಕ್ಕಂತೇಳಿ ಚೆನ್ನಾಗಿದೆ. ಬೇರೆ ರೈತರುಗಳು ಹೆಂಗೆ ಎಕ್ಸ್ಪೆಕ್ಟೇಷನ್ ಏನಾಯ್ತಾ ನಿಮಗೆ? ಇದು 3 kg ಕೊಟ್ಟಿದ್ವಿ ನಾವು. 3 kg ಎಷ್ಟು ಬರ್ಬೋದು ಅಂತ ಅನ್ಕೊಂಡ್ರಿ ನೀವು? 3 kg ಒಂದು 20 ಕ್ವಿಂಟಲ್ ಬರ್ಬೋದು, 18ರಿಂದ 20 ಕ್ವಿಂಟಲ್ ಬರ್ಬೋದು ಈ ನಿಮ್ಮ ಅನುಭವದಾಗ. ಹಾಂ. ಕಲರ್ ಹೆಂಗೈತೆ ಅಣ್ಣ? ಕಲರು, ಟಿಪ್ ಫೀಲಿಂಗು ಎಲ್ಲ ಚೆನ್ನಾಗೈತೆ. ಇಲ್ಲಿ 4 ಹೈಬ್ರಿಡ್ ಹಾಕಿದ್ದೀರಿ. ಹಾಂ. ಹೆಸರು ಹೇಳೋದು ಬೇಡ, 4 ಹೈಬ್ರಿಡ್ ಹಾಕಿದಿರಿ. ಅದರಲ್ಲಿ ಚೆನ್ನಾಗಿ ನಿಮ್ಗೆ ಹೆಂಗೆ, ನಿಮ್ಮ ಓಪನ್ ಒಪಿನಿಯನ್ ಹೇಳ್ರಿ. ಓಪನ್ ಒಪಿನಿಯನ್ ಇದೆ, ಚೆನ್ನಾಗಿ ಬಂದಿದೆ. ತುಂಬ ಕಾಳಾಗಲಿ, ದಪ್ಪಾಗಲಿ, ತೆನೆ ಆಗಲಿ, ಕಲರ್ ಆಗಲಿ ಎಲ್ಲ ಚೆನ್ನಾಗಿ ಬಂದಿರೋದು. ಒಳ್ಳೆ ಚೆನ್ನಾಗೈತೆ, ಎಲ್ಲಕ್ಕೇನೋ ಚೆನ್ನಾಗೈತೆ. ಎಷ್ಟು ವರ್ಷದ ಮಾಡ್ತೀರ ಮೆಕ್ಕೆಜೋಳ ನೀವು? ಎಷ್ಟು ವರ್ಷದ ಮಾಡ್ತಿದ್ದೀರಿ? ನಾವು ಅಲ್ಲೇ ಒಂದು 10-15 ವರ್ಷ ನಾನು ಬಂದಾಗಲಿಂದ ನಾನು ಮೆಕ್ಕೆಜೋಳ ವರ್ಷ ಬೆಳಿತಿದ್ದೇನೆ ಇದ್ದೀನಿ. ಹಾಂ. ಅದ್ರಾಗ ಚೆನ್ನಾಗೈತೆ ನಿಮಗೆ ಇದು ಕೊಟ್ಟರೆ. ಈ ಬ್ರೀಡ್ ಚೆನ್ನಾಗಿ ಬ್ರೀಡ್ ಚೆನ್ನಾಗೈತಿ. ನೆಕ್ಸ್ಟ್ ಯಾರು ಬೇಕಾದ್ರೆ ರೈತರು ಹಾಕ್ಬೋದು. ನೀವು ಹಾಕ್ತಾರ ಇದನ್ನ? ನೆಕ್ಸ್ಟ್ ವರ್ಷ ಇದನ್ನ ಹಾಕೋದು ಫಸ್ಟ್ ಹಾಕ್ತಾರ. ಬರ್ತದೆ, ಬೀಜ ಬರ್ತದೆ, ಇಲ್ಲಿ ರಾಮಪುರದಲ್ಲಿ ಬರ್ತದೆ. ಬರಲ್ಲ ರೈತರಿಗೆ ಹೇಳ್ಬೋದಲ್ಲ? ಆರಾಮಾಗಿ ಹೇಳ್ಬೋದು. ಈಗ ಬಗಲಿ ಕಂಪೇರ್ ಮಾಡಿದ್ರೆ ನಿಮಗೆ ಕಾಣಾಗದೆ ಸೂಲಂಗಿ ಕೂಡ. ಅದೇ ಸೂಲಂಗಿ ಅಲ್ಲೇ ಪಕ್ಕನೇ ಹಾಕಿ ನಾವು ನೋಡ್ರಿ. ಹಾಂ. ಕೊಡ್ಬೋದು, ರೈತರಿಗೆ ಏನು ಕೊಡ್ಬೋದಲ್ಲ. ನೆಕ್ಸ್ಟ್ ಇಲ್ಲೇ ರಾಮಪುರಲ್ಲಿ ಸಿಗುತ್ತಲ್ಲ, ರಾಮಪುರಲ್ಲೇ ತಗೋರಿ. ಓವರಲ್ ಆಗಿ ಅಂತ ಈಲ್ಡಿಂಗ್ ವೈಸ್ ಒಂದು 18ರಿಂದ 20 ಬರ್ಬೋದು. 18ರಿಂದ 20 ಕ್ವಿಂಟಲ್ ಬರ್ಬೋದು 3 kgಗೆ. 3 kgಗೆ 4 kgಗೆ ಎಕ್ಸ್ಟ್ರಾ ಬರ್ಬೋದು. 4-4 kg ಹಾಕಿದ್ರಿ 25 ಕ್ವಿಂಟಲ್ ತನಕ ಬರ್ಬೋದು. ಓಕೆ. ಧನ್ಯವಾದಗಳಣ್ಣ ಹೇಳೋದಕ್ಕೆಲ್ಲ. ಥ್ಯಾಂಕ್ ಯು.